ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ನೀವು ಯಾವ ಥರ ಸಾಲನ ತೀರಿಸಬೇಕು, ಯಾವ ಥರ ಒಂದು ವರ್ಷದಲ್ಲಿ ನೀವು ಕೋಟ್ಯಾಧಿಪತಿಗಳು ಆಗಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದು ಈ 2 ಕೆಲಸಗಳನ್ನು ಮಾಡಿ ಸಾಕು, ಆವಾಗ ನಿಮ್ಮ ಜೀವನ ಚೆನ್ನಾಗೇ ಆಗತ್ತೆ. ಮೊದಲನೇದಾಗಿ ಬಂದ್ಬಿಟ್ಟು ನೀವು ಲೈಫ್ನಲ್ಲಿ ಇದುವರೆಗೂ ಏನು ಸಾಲ ಮಾಡಿದ್ದೀರಾ ಅಲ್ವಾ, ಅದನ್ನ ಕಡಿಮೆ ಅವಧಿಯಲ್ಲಿ ಹೇಗೆ ಕೊಡಬೇಕು ಅವರಿಗೆ ಅನ್ನೋದನ್ನ ಯೋಚನೆ ಮಾಡಬೇಕು. ಮೊದಲು ಅಂತಂದ್ರೆ ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಮ್ಗೆ ಈ ದುಡ್ಡು ಅನ್ನೋದಕ್ಕಿಂತ ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸಮಯ ಇದ್ರೇನೆ ನಾವು ದುಡ್ಡು ಮಾಡ್ಬೋದು, ದುಡ್ಡಿಂದ ಆ ಸಮಯನ ಕೊಂಡುಕೊಳ್ಳೋಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಸಮಯ ಅನ್ನೋದಕ್ಕೆ ತುಂಬಾ ವ್ಯಾಲ್ಯೂ ಮಾಡಬೇಕು ಲೈಫ್ನಲ್ಲಿ. ಸೊ ಅದಕ್ಕೋಸ್ಕರ ಟೈಮಿಗೆ ಸ್ವಲ್ಪ ವ್ಯಾಲ್ಯೂ ಕೊಡಿ. ಲೈಫ್ನಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತೀರಾ. ನೀವು ನಿಮ್ಮ ಲೈಫ್ನಲ್ಲಿ ಸಮಯಕ್ಕೆ ಬೆಲೆ ಕೊಟ್ಟರೆ, ಸಮಯ ಅನ್ನೋದು ನಮಗೆ ಎಷ್ಟೋ ಅನುಭವಗಳನ್ನು ಕಲಿಸ್ಕೊಡುತ್ತೆ, ಎಷ್ಟೋ ಪಾಠಗಳನ್ನು ಕಲಿಸ್ಕೊಡುತ್ತೆ, ಆಮೇಲೆ ಎಷ್ಟೋ ನಮಗೆ ಸಕ್ಸಸ್ಸನ್ನು ಕಂಡುಕೊಡುತ್ತೆ. ಮತ್ತು ಏನೇ ನಾವು ಸಾಧನೆ ಮಾಡಬೇಕಂದ್ರೂ ನಮಗೆ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಟೈಮಿಗೆ ನಾವು ಬೆಲೆ ಕೊಡಬೇಕು. ಟೈಮಿಗೆ ನಾವು ಬೆಲೆ ಕೊಡಲಿಲ್ಲ ಅಂದರೆ ಟೈಮ್ ಅದು ತಾನಾಗ್ಲಿ ಹೋಗ್ತಾ ಇರುತ್ತೆ. ನಮ್ಮದು ಲೈಫ್ ಸಕ್ಸಸ್ ಏನಿದೆನೋ ಸಕ್ಸಸ್ಸನ್ನು ಕಾಣೋಕ್ಕೆ ನಮ್ಮ ಕಡೆಯಿಂದ ಆಗಲ್ಲ. ಯಾಕಂದರೆ ಟೈಮೇ ಇಲ್ಲ ಅಂತ ಅಂದಮೇಲೆ ಸಕ್ಸಸ್ ಕಾಣೋಕ್ಕೂ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಟೈಮಿಗೆ ವ್ಯಾಲ್ಯೂ ಮಾಡಿ. ಇವಾಗ ಸಮಯ ಅನ್ನೋದು ಇಂತಿಷ್ಟಂತ ಇರುತ್ತೆ. ಆ ಸಮಯನೇ ಹೋದ್ಮೇಲೆ ನಾವು ಅನ್ಕೋತೀವಿ, ಅವಾಗ ನಾವು ಆ ಥರ ಗಳಿಸ್ಬೇಕಿತ್ತು ಲೈಫ್ನಲ್ಲಿ, ಈ ಥರ ಒಂದು ಏನೋ ಅಚೀವ್ ಮಾಡಬೇಕಿತ್ತು ಅಂತ ಅನ್ಕೋತೀವಿ. ಅವಾಗ ಅಷ್ಟೆಲ್ಲ ಅನ್ಕೊಳ್ಳೋದ್ರಿಂದ ಏನು ಯೂಸ್ ಇದೆ? ಏನು ಯೂಸ್ ಇಲ್ಲ ಅಲ್ವಾ. ಸೊ ಅದಕ್ಕೆ ಟೈಮ್ ಇದ್ದಾಗಲೇ ನಾವು ಏನಾದರೂ ಒಂದು ಮಾಡಬೇಕು ಲೈಫ್ನಲ್ಲಿ. ಅಂದರೆ ನೀವು ಎಷ್ಟು ಕಡಿಮೆ ಟೈಮ್ನಲ್ಲಿ ನೀವು ನಿಮ್ಮ ಕೆಲಸನ ಮಾಡಿ ಮುಗಿಸ್ತೀರೋ ಸೊ ಅಷ್ಟು ಬೇಗ ನಿಮಗೆ ಸಕ್ಸಸ್ ಸಿಗುತ್ತೆ. ನೀವು ಮಾಡಿರೋ ಸಾಲ ಕೂಡ ಬೇಗ ವಾಪಸ್ ಅದನ್ನು ತೀರಿಸ್ಬೋದು. ನಾವು ಊರು ತುಂಬ ಎಲ್ಲ ಸಾಲ ಮಾಡಿಬಿಟ್ಟು ನಮ್ಮ ಲೈಫ್ನಲ್ಲಿ ನಾವು ಬರೀ ಎಂಜಾಯ್ ಮಾಡ್ತಾ ಹೋದರೆ ನಮ್ಮದು ಏನು ನಾವು ಲೈಫ್ನಲ್ಲಿ ಇದ್ದು ಏನೂ ಯೂಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಸಾಲ ಅನ್ನೋದು ಹೆಂಗೆ ಅಂದರೆ ನಮ್ಮನ್ನು ಕುಗ್ಗಿಸ್ಬಿಡುತ್ತೆ. ಸೊ ನಾವು ಕುಗ್ಗಬಾರ್ದು. ಅದಕ್ಕೋಸ್ಕರ ನಾವು ಕುಗ್ಗೋಕ್ಕಿಂತ ನಮ್ಮ ಕಡಿಮೆ ಟೈಮಿಗೆ ಒಂದು ವ್ಯಾಲ್ಯೂ ಮಾಡಿ, ಇಂತಿಷ್ಟು ಟೈಮ್ನಲ್ಲಿನೇ ನಾವು ಏನಾದರೂ ಒಂದು ಅಚೀವ್ ಮಾಡಿ, ಏನಾದರೂ ಒಂದು ಸಾಧನೆ ಮಾಡಿ ನಾವು ಹಣವನ್ನು ಕೂಡಿಸ್ಬಿಟ್ಟು ಅದನ್ನು ಸಾಲ ಏನಿದೆನೋ ಅವ್ರಿಗೆ ಕೊಡಬೇಕು. ಅದು ಬಿಟ್ಬಿಟ್ಟು ಏನೋ ಕೆಲಸ ಮಾಡದೆ ಹಾಗೆ ಕೂತ್ಕೊಂಡ್ರೆ ನಮಗೆ ಎಲ್ಲಿಂದ ದುಡ್ಡು ಬರಲ್ಲ. ಸೊ ಅದಕ್ಕೋಸ್ಕರ ಟೈಮನ್ನು ಸೇವ್ ಮಾಡಿ, ಅದು ನಿಮ್ಮನ್ನು ಸೇವ್ ಮಾಡುತ್ತೆ. ಲೈಫ್ನಲ್ಲಿ ಸಾಲವನ್ನು ಯಾವಾಗ ನಾವು ತೀರಿಸ್ತೀವೋ ಅವಾಗ ನಾವು ನೆಮ್ಮದಿಯಿಂದ ಇರ್ತೀವಿ. ಹಂಗಂತ ಹೇಳ್ಬಿಟ್ಟು ಸಾಲ ಮಾಡಬಾರ್ದು ಅಂತ ಅಲ್ಲ. ಲೈಫ್ನಲ್ಲಿ ಕಷ್ಟಗಳು ಬರ್ತಾ ಇರ್ತವೆ. ಸೊ ಸಾಲ ಮಾಡಬೇಕು. ಎಷ್ಟು ಅಂದರೆ ನಮಗೆ ವಾಪಸ್ ಎಷ್ಟು ಕೊಡೋಕೆ ಆಗುತ್ತೋ ಅಷ್ಟು ಮಾತ್ರ ಸಾಲ ಮಾಡಬೇಕು. ಸೊ ಆ ಸಾಲನೇ ನಮಗೆ ಲೈಫ್ ಲಾಂಗ್ ಇರಬಾರ್ದು. ಯಾಕಂತಂದರೆ ನಾವು ಸಾಲಕ್ಕೋಸ್ಕರನೇ ಪರದಾಡ್ತಾ ಇದ್ವಿ ಅಂತ ಅಂದರೆ ಲೈಫ್ನಲ್ಲಿ ನಾವು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಒಂದು ಸಲ 10 ರೂಪಾಯಿನೂ ಇರಲ್ಲ. ಆ ಪರಿಸ್ಥಿತಿ ನಮಗೆ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಹೆಂಗೆ ಸೇವ್ ಮಾಡ್ಕೋಬೇಕು ಅನ್ನೋದನ್ನು ಮೊದಲು ಕಲಿಬೇಕು. ಟೈಮಿಂದ ಎಲ್ಲ ಆಗುತ್ತೆ. ಮತ್ತು ನಾವು ಯೋಚನೆ ಮಾಡಬೇಕು, ಏನು ಕೆಲಸ ಮಾಡಬೇಕು, ಯಾವ ಥರ ಮಾಡಿದರೆ ನಾವು ಅರ್ನ್ ಮಾಡ್ಬೋದು, ಬೇರೆದವ್ರಿಗೆ ಯಾವ ಥರ ನಾವು ಸಾಲನ ತೀರಿಸ್ಬೋದು ಅಂತ ಹೇಳಿಬಿಟ್ಟು ಸೊ ನಾವು ಎಲ್ಲನೂ ಥಿಂಕ್ ಮಾಡಿ ಕೆಲಸನ ಮಾಡಬೇಕು. ಇದರಿಂದ ನಮಗೆ ಬರುತ್ತಾ ಓಕೆ ಆ ಕೆಲಸನ ಮಾಡಬೇಕು. ನಮ್ಮ ಲೈಫ್ನಲ್ಲಿ ಆ ಕೆಲಸ ಈ ಕೆಲಸ ಅಂತ ಏನಿಲ್ಲ. ಯಾಕಂತಂದರೆ ಕೆಲಸ ಅನ್ನೋದು ಕೆಲಸನೇ ಅಲ್ವಾ. ಯಾವುದೇ ಕೆಲಸ ಮಾಡಿದ್ರೂ ದುಡ್ಡು ಬರುತ್ತೆ. ಕೆಲಸ ಮಾಡೋದ್ರಲ್ಲಿ ವೇ ಅಷ್ಟೇ ಬೇರೆ ಇರೋದು ಅಲ್ವಾ. ಒಂದು ಜಾಸ್ತಿ ಅಂದರೆ ಇವಾಗ ಒಬ್ಬೊಬ್ಬರಿಗೆ ಕೆಲಸ ಜಾಸ್ತಿ ಹೆವಿ ಕೆಲಸ, ಹೆವಿ ವರ್ಕ್ ಇರುತ್ತೆ. ಆಮೇಲೆ ಇನ್ನು ಕೆಲವೊಬ್ಬರಿಗೆ ಕೂತಲ್ಲೇ ಕೆಲಸ ಇರುತ್ತೆ. ಒಬ್ಬೊಬ್ಬರಿಗೆ ಭಾರ ಹೊತ್ಕೊಂಡು ಅಡ್ಡಾಡೋದು, ಈ ಥರ ಕಡೆಗೆ ಶಿಫ್ಟಿಂಗ್ ಅದು ಎಲ್ಲ ಕೆಲಸ ಇರುತ್ತೆ. ಸೊ ಎಲ್ಲಾನು ಒಂದೇ ಥರ ಕೆಲಸ ಅಂತೂ ಇರಲ್ಲ ಲೈಫ್ನಲ್ಲಿ. ಸೊ ಅದಕ್ಕೋಸ್ಕರ ನಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಕೆಲಸನ ನಾವು ಮಾಡಬೇಕು. ಯಾಕಂದರೆ ನಮಗೆ ಅನುಕೂಲ ಆಗೋ ಕೆಲಸ ಮಾಡಿದ್ರೇನೆ ಯೂಸ್ ನಮಗೆ. ಇಲ್ಲ ಅಂತಂದರೆ ನಮಗೆ ಬರದೇ ಇರೋ ಕೆಲಸಕ್ಕೆ ನಾವು ಕೈ ಹಾಕಬಾರ್ದು. ನಮ್ಮ ಕೆಲಸನೇ ಅದು ಬರಲ್ಲ ಅಂತಂದರೆ ಯಾಕೆ ಆ ಕೆಲಸನ ನಾವು ಮಾಡಲೇಬೇಕು ಅಂತ ಅನ್ಕೋಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ನಮಗೆ ಯಾವ ಕೆಲಸ ಸೆಟ್ ಆಗುತ್ತೋ, ನಮಗೆ ಯಾವುದು ಸೂಟೇಬಲ್ ಇದೆಯೋ, ಯಾವುದು ನಮಗೆ ಕರೆಕ್ಟ್ ಇದೆಯೋ
ಸೊ ಆ ಕೆಲಸನ ನಾವು ನೋಡ್ಕೊಂಡ್ಬಿಟ್ಟು ನಾವು ಸೆಟ್ ಮಾಡ್ಕೋಬೇಕು. ಇವಾಗ ಲೈಫ್ನಲ್ಲಿ ಒಂದ್ಸಲ ಏನೋ ಸಾಲ ತಗೊಂಡು ವಾಪಸ್ ಕೊಟ್ವಿ ಅಂತ ಇಟ್ಕೊಳ್ಳಿ, ಅವಾಗ ಆಗೋ ಖುಷಿನೇ ಬೇರೆ ಇದೆ ಅವರಿಗೆ ವಾಪಸ್ ಕೊಟ್ರೆ. ಯಾಕಂತಂದ್ರೆ ನಮ್ಗೆ ಅವಾಗ ಬದುಕಬೇಕು ಅನ್ನೋ ಒಂದು ಛಲ ಬರುತ್ತೆ, ಮತ್ತೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಛಲ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಸೊ ನಾವು ಬೇರೆದವ್ರದ್ದು ಕೊಡೋದನ್ನ ಮೊದಲು ಕೊಟ್ಟು ಬಿಡ್ಬೇಕು. ಯಾಕಂದ್ರೆ ನಮ್ಗೆ ಜೀವನದಲ್ಲಿ ಅವರು ಯಾವಾಗ ನಮ್ಗೆ ತಿರುಗಿ ಬಿಡ್ತಾರೋ ಗೊತ್ತಿಲ್ಲ, ಯಾವಾಗ ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ನಮ್ದು ಕೊಟ್ಟಿದ್ದನ್ನ ಸಾಲ ಕೊಡಿ ಅಂತ ಕೇಳ್ತಾರನೋ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಕೊಡೋದನ್ನ ಕೊಟ್ಟು ಬಿಡ್ಬೇಕು. ನೀವು ಇಷ್ಟೆಲ್ಲ ಮಾಡಿದ್ರೆ ಬೇಗ ಸಾಲವನ್ನ ತೀರಿಸ್ಬೋದು. ಸೊ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆಲಸ್ಯವನ್ನ ಮಾಡೋದನ್ನ ಬಿಡ್ಬೇಕು, ಆಲಸ್ಯತನದಿಂದ ಇರೋದನ್ನ ಬಿಡ್ಬೇಕು. ಎರಡನೇದಾಗಿ ಮೈಗಳತನವನ್ನು ಬಿಡ್ಬೇಕು. ಅಂದ್ರೆ ಆ ಕೆಲಸ ಆಗಲ್ಲ ನನ್ನ ಕಡೆ, ಈ ಕೆಲಸ ಆಗಲ್ಲ ನನ್ನ ಕಡೆ. ಅಂದ್ರೆ ಇವಾಗ ಒಂದು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ಸೊ ಒಂದಿನನೋ 2 ದಿನನೋ 1 ತಿಂಗಳು ಈ ತರ ಹೋಗ್ತಾ ಇರ್ತೀರಾ. ಅವಾಗ ಸ್ವಲ್ಪ ದಿನ ಆದ್ಮೇಲೆ ನಿಮ್ಗೆ ಬೇಜಾರ್ ಬಂದ್ಬಿಡುತ್ತೆ. ಏನಪ್ಪಾ ಕೆಲಸ, ಬೆಳಿಗ್ಗೆ ಎದ್ದು ಕೂಡಲೇ ಹೋಗ್ಬೇಕು, ಮತ್ತೆ ರಾತ್ರಿನೇ ಮನೆಗೆ ಬರ್ಬೇಕು, ಆತರ ಎಲ್ಲ ಅನ್ಸುತ್ತೆ. ಯಾಕಂತಂದ್ರೆ ನಾವು ಬೇರೆದವ್ರ ಒಂದು ಇದ್ರಲ್ಲಿ ಋಣದಲ್ಲಿ ಇರಬಾರ್ದು. ಬೇರೆದವ್ರ ಸಾಲನ ತೀರಿಸ್ಬೇಕು ಅಂದ್ರೆ ನಾವು ಹೋಗ್ಲೇಬೇಕು. ಅನಿವಾರ್ಯ ಪರಿಸ್ಥಿತಿ ಅಂದ್ರೆ ಹೋಗ್ಲೇಬೇಕು, ಅನಿವಾರ್ಯ ಕಾರಣದಿಂದಾನು ಹೋಗ್ಲೇಬೇಕು. ಸೊ ಅದಕ್ಕೋಸ್ಕರ ಯಾವಾಗ್ನೂ ಆಲಸ್ಯ ಇದೆ ಅಂತ ನಾವು ಇದನ್ನ ಭಾವಿಸಬಾರ್ದು. ಆಲಸ್ಯತನ ಇರ್ಲೇಬಾರ್ದು ನಮ್ಗೆ. ಮೊದ್ಲ ಮಾತು ಏನಾಗುತ್ತೆ ಅಂದ್ರೆ ಲೇಜಿ ಬಂದ್ಬಿಡುತ್ತೆ ಮನುಷ್ಯನ್ಗೆ, ಕೂತಲೆ ಕೂತ್ಕೊಳ್ಳೋದು, ಆಮೇಲೆ ಏನೋ ಕೆಲಸ ಮಾಡ್ಬೇಕು ಅನ್ಸಲ್ಲ, ಬೇರೆದವ್ರ ಕಡೆಯಿಂದ ಅನಿಸ್ಕೊಳ್ಳೋದು, ಏನಪ್ಪಾ ಇವನು ಬರೀ ಕೂತ್ಕೋತಾನೆ, ಕೆಲಸ ಮಾಡಲ್ಲ, ಏನಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಆಲಸ್ಯಗೇಡಿತನವನ್ನ ನಾವು ಮೊದಲು ಲೈಫ್ ನಲ್ಲಿ ಬಿಡ್ಬೇಕು. ನಾವು ಆಲಸ್ಯಗೇಡಿ ಆಗೋದ್ರಿಂದ ನಮ್ಗೆ ಅವ್ರು ಕೊಟ್ಟ ಸಾಲನು ವಾಪಸ್ ತೀರಲ್ಲ ಅಲ್ವಾ. ಸೊ ಅದು ಎಷ್ಟು ಆಲಸ್ಯಗೇಡಿತನ ನಾವು ಆಗ್ತೀವೋ ಅಷ್ಟು ಸಾಲ ನಮ್ಮ ಮೇಲೆ ಹೊರೆ ಆಗುತ್ತೆ, ಭಾರ ಆಗಿಬಿಡುತ್ತೆ. ಸೊ ಅದಕ್ಕೆ ಆಲಸ್ಯವನ್ನ ಮೊದಲು ನಾವು ಲೈಫ್ ನಲ್ಲಿ ಬಿಟ್ಬಿಡ್ಬೇಕು. ಅಂದ್ರೆ ಆಕ್ಟಿವ್ ಆಗಿರ್ಬೇಕು ಯಾವಾಗ್ಲೂ ಕೂಡ. ಇವಾಗ ಯಾರೋ ಒಬ್ಬರ ಹತ್ರ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಅವ್ರಿಗೆ ಕೆಲ್ಸನ ಏನಪ್ಪಾ ಇವನು ಕೆಲ್ಸನೇ ಮಾಡಲ್ಲ, ಬಿಡಿಸ್ಬೇಕು ಅನ್ನೋ ಮೈಂಡ್ ಸೆಟ್ ಬರಬಾರ್ದು ಅವ್ರಿಗೆ. ಯಾವ ತರ ಮೈಂಡ್ ಸೆಟ್ ಬರ್ಬೇಕು ಅವರಿಗೆ ಅಂತಂದ್ರೆ, ಇವನು ಎಷ್ಟು ಒಳ್ಳೆಯವನು, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಲ್ಲಿ ಈ ಭಾವನೆ ಬರಬೇಕು. ಹೊರತಾಗಿ ನಾವು ಆಲಸ್ಯತನವನ್ನ ತೋರಿಸಿದ್ರೆ ಅವರು ನಮ್ಮನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋದು ಬಿಡಿ, ನಮ್ಮನ್ನ ತಿರುಗುನು ನೋಡಲ್ಲ, ಆಮೇಲೆ ನಿಮ್ಗೆ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಮ್ಮನ್ನ ಹೆಂಗೆ ಕೆಲಸದಿಂದ ತೆಗೆದು ಹಾಕ್ಬೇಕು ಅಂತ ಯೋಚನೆ ಮಾಡಿ ನಮ್ಮನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ನೀವು ಮಾಡಿದ್ರೆ ನಮ್ಮ ಒಂದು ಸಾಲನ ಬೇಗ ನಾವು ತೀರಿಸ್ಬೋದು ಅಂತ ಹೇಳ್ತೇನೆ ನಾನು. ಯಾಕಂತಂದ್ರೆ ಬಂದಿದ್ರಲ್ಲಿನೇ ಸ್ವಲ್ಪ ಖರ್ಚು ಮಾಡಿ ಮಿಕ್ಕಿದ್ದನ್ನ ಇಟ್ಕೊಂಡ್ರೆ ಎಷ್ಟಾಗುತ್ತೋ ಅಷ್ಟು ಸಾಲನ ಕೊಟ್ರೆ ನಿಮ್ಗೂ ಭಾರ ಇಡುತ್ತೆ, ಅವರಿಗೂ ಅಯ್ಯೋ ಕೊಟ್ನಲ್ಲಪ್ಪ ಅಂತ ಅಂದ್ಬಿಟ್ಟು ಅವರಿಗೂ ಕೂಡ ಅನ್ಸುತ್ತೆ. ಸೊ ನಾವು ನೆಕ್ಸ್ಟ್ ಟೈಮ್ ಮತ್ತೆ ನಮ್ಗೆ ಕಷ್ಟದ ಪರಿಸ್ಥಿತಿ ಬಂದಾಗ ಅವಾಗ ಅವರೇ ನಮ್ಗೆ ಸಹಾಯ ಮಾಡ್ತಾರೆ. ಹೌದಪ್ಪ ಇವನು ಕರೆಕ್ಟ್ ಇದ್ದಾನೆ, ಒಳ್ಳೆಯವನಿದ್ದಾನೆ ಅಂತ ಅಂದ್ಬಿಟ್ಟು ಅವರೇ ನಮ್ಗೆ ವಾಪಸ್ ಮತ್ತೆ ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕೊಟ್ಟಿರೋ ಸಾಲನ ಈ ತರ ತೀರಿಸಿ ಆದ್ಮೇಲೆ ನೀವು ಗಳಿಸ್ಬಹುದು. ಕೋಟಿ ಗಳಿಸ್ಬಹುದು, 10 ಕೋಟಿ ಗಳಿಸ್ಬಹುದು, ಎಷ್ಟೋ ಮಿಲಿಯನ್, ಕೋಟಿ, ಕ್ರೋರ್, ಅಷ್ಟೊಂದೆಲ್ಲ ನೀವು ಗಳಿಸ್ಬಹುದು. ಯಾಕಂತಂದ್ರೆ ಅದು ನಮ್ಮ ಹತ್ರ ಇದೆ, ಟ್ಯಾಲೆಂಟ್ ಅನ್ನೋದು ನಮ್ಮ ಹತ್ರ ಇದೆ. ಸೊ ಅದಕ್ಕೋಸ್ಕರ ಇಷ್ಟನ್ನ ಫಾಲೋ ಮಾಡಿದ್ರೆ ಸಾಕು. ಲೈಫ್ ನಲ್ಲಿ ಟೈಮಿಗೆ ಮೊದಲನೇದಾಗಿ ಟೈಮಿಗೆ ಇಂಪಾರ್ಟೆನ್ಸ್ ಕೊಡಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆಲಸ್ಯತನವನ್ನ ಬಿಟ್ಟು ಬಿಡಿ. ಸೊ ಇಷ್ಟು ಮಾಡಿದ್ರೆ ಸಾಕು, ನೀವು ಲೈಫ್ ನಲ್ಲಿ ಕೋಟ್ಯಾಧಿಪತಿಗಳನ್ನು ಆಗ್ಬಹುದು. ಯಾಕಂತಂದ್ರೆ ಎಷ್ಟೋ ಹಿಸ್ಟ್ರಿಗಳಿದ್ದೇವೆ ನಮ್ಮ ಜಗತ್ನಲ್ಲಿ. ಇವಾಗ ಮೋದಿಜಿಯವರು ಮೊದಲು ಟೀ ಮಾರ್ತಿದ್ರು ಅಂತ ನಾನು ಅವರ ಸ್ಟೋರಿನ ಕೇಳಿದ್ದೇನೆ. ಸೊ ಅಂಥವ್ರು ಇವಾಗ ಒಬ್ರು ನಮ್ಮ ಇಡೀ ಒಂದು ಇದಕ್ಕೆ ಅವರು ಮಾದರಿಯಾಗಿದ್ದಾರೆ, ನಮ್ಮ ಒಂದು ಇಂಡಿಯಾಗೆ ಮಾದರಿಯಾಗಿದ್ದಾರೆ ಅವರು ಅಲ್ವಾ. ಅದೇ ತರ ನಾವು ಕೂಡ ಲೈಫ್ ನಲ್ಲಿ ಏನೇ ಒಂದು ಅಷ್ಟು ದೊಡ್ಡವರಾಗ್ಲಿಕ್ಕಿಲ್ಲ ಅಲ್ವಾ, ಆಗ್ಲೂಬಹುದು, ಆಗದೇನೂ ಇರಬಹುದು. ಸೊ ನಾವು ಆ ತರ ಟ್ರೈ ಮಾಡ್ಬೇಕು ಯಾವತ್ತು ಲೈಫ್ ನಲ್ಲಿ. ಸೊ ಅಷ್ಟೊಂದು ಟ್ರೈ ಮಾಡಿದ್ರೆ ಏನೋ ಒಂದು ಸಾಧನೆ ಮಾಡಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಸೊ ನನ್ನ ಯಾವುದೇ ಒಂದು ಮಾತು ನಿಮ್ಗೆ ತಪ್ಪು ಅನಿಸಿದ್ರೆ ಕ್ಷಮಿಸಿ. ಸೊ ಇಷ್ಟು ಹೇಳಿ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾರು ಒಂದು ಮುದ್ದಾದ ಲೈಕ್ ಕೊಡಿ, ಮತ್ತೆ ಒಂದು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಬೈ ಬೈ ಸ್ನೇಹಿತರೆ, ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.